ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾವು ಹಬ್ಬಕ್ಕೆ ಅಂತೇಳಿ ಊರಿಗೆ ಹೋಗಿದ್ವಲ್ಲ, ಅದರದ್ದೇ ಇದು ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ಇನ್ನು ಊರಲ್ಲಿ ತುಂಬಾ ಚಳಿ ಇದ್ದಿದ್ರಿಂದ ನಾವು ಹಬ್ಬದ ದಿನ ಸ್ವಲ್ಪ ಲೇಟ್ ಆಗಿನೇ ಎದ್ವಿ. ಯಾಕಂದ್ರೆ ತುಂಬಾ ಚಳಿ ಇತ್ತು, ಹಾಗಾಗಿ ನಿಧಾನಕ್ಕೆ ಎದ್ರೆ ಆಯ್ತು ಅಂತೇಳಿ ನಿಧಾನಕ್ಕೆ ಎದ್ವಿ. ಇನ್ನ ಮುಂಚೆ ಅನ್ಕೊಂಡಿದ್ದು ಒಂದು 6 ಗಂಟೆಗೆ ಎದ್ದು ಬಿಡೋಣ, ಅದಾದ್ಮೇಲೆ ನಾವು ಕೆಲಸಗಳನ್ನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ. ಆಮೇಲೆ 6 ಗಂಟೆಗೆ ಅಲಾರಾಮ್ ಇಟ್ಟು ಮತ್ತೆ ಎದ್ದಿದ್ದು 8 ಗಂಟೆಗೆ ಎಚ್ಚರ ಆಯ್ತು. ಬಟ್ ಸಿಕ್ಕಾಪಟ್ಟೆ ಚಳಿ ಇದ್ದಿದ್ರಿಂದ ನಿಧಾನಕ್ಕೆ ಎದ್ರೆ ಆಯ್ತು ಅಂತೇಳಿ ನಿಧಾನಕ್ಕೆನೆ ಎದ್ದಿದ್ದಾಯ್ತು ಇವತ್ತು. ಇವಾಗ ಎದ್ದಿದ ತಕ್ಷಣ ಫಸ್ಟ್ ನಾನು ಇಲ್ಲಿ ಹಬ್ಬ ಇತ್ತಲ್ವಾ, ಇನ್ನ ಬಾಗ್ಲೆಲ್ಲ ನಾನು ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಬಿಡೋಣ ಅಂತೇಳಿ ಫಸ್ಟ್ ಹೊಸ್ಲು ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ತೊಳೆದು, ಇಲ್ಲಿ ಮನೆ ಮುಂದೆನೆ ದೇವಸ್ಥಾನ ಇದೆ, ಹಾಗಾಗಿ ಅಲ್ಲೊಂದು ಕಲ್ಲು ಇಟ್ಟು ನಾವು ಪೂಜೆ ಮಾಡ್ತೀವಿ ದೇವಸ್ಥಾನ ಇರೋದ್ರಿಂದ. ಇನ್ನು ಅಲ್ಲೂ ಕ್ಲೀನ್ ಮಾಡೋಣ ಅಂತೇಳಿ ಅಲ್ಲೂ ಕ್ಲೀನ್ ಎಲ್ಲ ಮಾಡಿದೆ. ಮಾಮೂಲಿಯಾಗಿ ನೀರೆಲ್ಲ ಹಾಕ್ಬಿಟ್ಟು ತೊಳೆದಿರೋ ಅಂಥದ್ದು ಅಷ್ಟೇನೆ. ಅದಾದ್ಮೇಲೆ ನೀರೆಲ್ಲ ಹಾಕಿರೋದೆಲ್ಲ ನಾನು ಗುಡಿಸ್ತಾ ಇದ್ದೆ. ಯಾಕಂದ್ರೆ ಹಳ್ಳಿ ಕಡೆ ಇರೋದ್ರಿಂದ ನೀರೆಲ್ಲ ನಾನು ಗುಡಿಸ್ಲಿಲ್ಲ ಅಂತಂದ್ರೆ ಗಲೀಜಾಗ್ಬಿಡುತ್ತೆ ಓಡಾಡ್ಕೊಂಡಿರುವಾಗ, ಹಾಗಾಗಿ ಎಲ್ಲಾನು ಗುಡಿಸ್ದೆ. ಇನ್ನ ಇಲ್ಲಿ ಈ ಕಡೆ ಸುಹಾಯ್ ಗೆಸ್ಟ್ ವ್ಲಾಗ್ಸ್ ಅಂತ ನಮ್ಮ ಹುಡುಗ ಒಂದ್ಸಲ ಊರಿಗೆ ಬಂದಾಗ ಬರ್ದಿದ್ದ, ಅದನ್ನ ಹಂಗೇನೆ ವಿಡಿಯೋದಲ್ಲಿ ತೋರಿಸಿದ, ನಾನು ಒಂಚೂರು ಹಾಗೇನೆ ಆ್ಯಡ್ ಮಾಡಿದೆ. ಇನ್ನು ಇವಾಗ ಈ ನೀರೆಲ್ಲ ನಾನು ಗುಡಿಸಿದಾದ್ಮೇಲೆ ನಾನು ರಂಗೋಲಿ ಎಲ್ಲಾನು ಬಿಡ್ತಾ ಇದ್ದೆ. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಮತ್ತೆ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇನ್ನು ಸ್ವಲ್ಪ ಜಾಸ್ತಿ ಇಡ್ತಾ ಇದ್ರು. ತ್ಯಾವ ಮಾಡಿಬಿಟ್ಟು ಇಡಬೇಕು, ಅಂದ್ರೆ ನೀರೆಲ್ಲ ನನ್ನ ಕೈಯಲ್ಲಿ ಹಚ್ಕೊಂಡು ಇಡಬೇಕಿಲ್ಲ ಅಂದ್ರೆ ಈ ಹೊಸ್ಲಿಗೆ ಕಾಣಿಸಲ್ಲ ಅಂತ ಹೇಳಿ ನಾನು ಇಟ್ಟಿದ್ದೆ. ಆದ್ರೂ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ನಮ್ಮ ಮತ್ತೆ ಬಂದು ಸ್ವಲ್ಪ ಇಟ್ಕೊಡ್ತಾ ಇದ್ರು. ಅದಾದ್ಮೇಲೆ ನಾನು ಇದು ಬಾಗ್ಲ ಹತ್ರ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ಒಂದು 3 ಕಡೆ ರಂಗೋಲಿನ ಬಿಡಿಸ್ದೆ. ಹಬ್ಬ ಇತ್ತಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಮೇಲೆ ಕೆಳಗಡೆ ಎಲ್ಲಾನು ರಂಗೋಲಿ ಬಿಡಿಸ್ದೆ. ಇನ್ನು ಹಳ್ಳಿ ಕಡೆ ನಿಮ್ಗೆ ಗೊತ್ತೇ ಇರುತ್ತೆ, ಈ ಹೊಸ್ಲು ಎಲ್ಲ ತೊಳೆದು ಕ್ಲೀನ್ ಮಾಡೋದೆಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದ್ರಲ್ಲೂ ಸಗಣಿ ನೀರೆಲ್ಲನೂ ಹಾಕಿದ್ರೆ ಇನ್ನು ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ, ಹಾಗಾಗಿ ಬೆಳಗ್ಗೆನೇ ಎದ್ದು ಮಾಡ್ಕೋಬೇಕಾಗತ್ತೆ. ಇನ್ನು ನಾವೇನು ಸಗಣಿ ನೀರೆಲ್ಲ ಹಾಕ್ತಿರ್ಲಿಲ್ವಲ್ಲ, ಹಾಗಾಗಿ ಲೇಟಾಗಿ ಎದ್ದಿದ್ದು. ಇನ್ನು ಬಾಗಿಲೆಲ್ಲ ನಾನು ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಈ ಕಡೆ ದೇವಸ್ಥಾನಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಅಲ್ಲೂ ಸ್ವಲ್ಪ ರಂಗೋಲಿ ಎಲ್ಲ ನಾನು ಬಿಡಿಸ್ದೆ. ಮನೆ ಅಂದ್ಮೇಲೆ ಆ ಕಡೆಗೆ ಬರೋದೇ ಈ ಕಡೆ ಬಂದ್ಬಿಡ್ತದೆ, ಈ ಕಡೆಗೆ ಬಂದ್ಬಿಡ್ತದೆ. ನಮ್ಗೂ ಬೇಕು ಅಂತ ನಾವು ಮಾಡವಕ್ಕೆ ನಮ್ಮ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಸೂತ್ಕೈತೆ, ಯಾರೋ ತೀರೋಗಿದ್ರಂತೆ. ಇವಾಗ ಎದ್ದಿದ್ದೀವಿ, ಬೆಳಗ್ಗೆ ಎದ್ದಿದ್ದೀವಿ. ಒಂದು 5:30ಗೆ ಎದ್ವಿ, ಬಟ್ ತುಂಬ ಚಳಿ ಇರೋದ್ರಿಂದ ಮಲ್ಕೊಂಡ್ಬಿಟ್ವಿ ತಿರ್ಗಾ. ಇವಾಗ ಎದ್ದಿದ್ದೀವಿ, ಯಾಕಂದ್ರೆ ನೀರೇನೇ ಇರಲಿಲ್ಲ, ನಿಧಾನಕ್ಕೆ ಕೆಲಸ ಮಾಡಿದ್ರು ಐತೆ ಅಂತ ಇವಾಗ ಎದ್ದು ಕೆಲಸನ ಶುರು ಮಾಡಿದ್ದೀವಿ. ಇನ್ನು ನನ್ನ ಮಗ ಬಂದು ಪಾತ್ರೆ ಎಲ್ಲ ತೊಗೊಂಡೋಗಿ ಅಲ್ಲಿ ಇಡ್ತಾ ಇದ್ದಾನೆ, ಯಾಕಂದರೆ ಇಲ್ಲಿ ನೀರು ಬರ್ತಾ ಇಲ್ಲ, ಹಾಗಾಗಿ ಪಕ್ಕದ ಮನೆಯವ್ರ ಹತ್ರ ನೀರು ಬರುತ್ತಲ್ಲ ಅಲ್ಲಿ ತೊಳೆಯೋಣ ಅಂದ್ಬಿಟ್ಟು ಅಲ್ಲಿಡ್ತೀವಿ. ಇನ್ನು ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟರು. ಇನ್ನು ಈ ಕಡೆ ನಾವು ರಾತ್ರಿ ಅಕ್ಕಿ ತರಕಾರಿ ಎಲ್ಲ ತೊಳೆದಿರೋ ನೀರು ಇರುತ್ತಲ್ಲ, ಅದನ್ನು ಈ ಥರ ಕೂನಿ ಬಕೆಟ್ ಅಂತ ಬರುತ್ತಲ್ಲ ಅದರಲ್ಲಿ ಹಾಕಿ ಆಚೆಗಡೆ ಬೆಳಗ್ಗೆ ಎದ್ದು ಇನ್ನು ಬಿಸಾಡ್ತೀವಿ. ಯಾಕಂದ್ರೆ ಅಷ್ಟೊತ್ತಲ್ಲಿ ಆಚೆ ಬರ್ಲಿಕ್ಕೆ ಆಗಲ್ವ. ಏನು ಆಯ್ತಪ್ಪ ಮಾಡಿ
ಎಷ್ಟು ಗಮ್ಮು ಅಂತ ಐತೆ ಗೊತ್ತಾ, ಸಕ್ಕ ಸ್ಮೆಲ್ಲು. ಬೆಂಗಳೂರಾಗ ಕಿತ್ಕೊಬರೋ ಹಿಂಗೆ ಸ್ಮೆಲ್ಲೇ ಬರಲ್ಲ. ಇದು ನೋಡಿ ಎಷ್ಟು ಗಮ್ ಅಂತ ಐತೆ ನೋಡಿ. ಇದು ರಾಯರ ಫೋಟೋಗೆ ಅಂತೇಳಿ ಇಲ್ಲೇನೆ ನಮ್ಮ ಗಿಡದಲ್ಲಿ ಹೂವಾಗಿತ್ತು, ಕಣಗ್ಲು ಹೂವು ಕಿತ್ತಿದ್ದೀನಿ. ಎಷ್ಟು ಸ್ಮೆಲ್ ಬರ್ತಾ ಇದೆ ಗೊತ್ತಾ. ನಾವು ಬೆಂಗಳೂರಲ್ಲಿ ತಂದಾಕೋ ಹೂವು ಅಷ್ಟೊಂದು ಸ್ಮೆಲ್ ಬರಲ್ಲ. ಇದು ನೋಡಿ ಹಾಗೇನು ಇಲ್ಲಿಂದನೇ ವಾಸನೆ ಬರ್ತಾ ಇದೆ. ಅದು ನಾವು ತಗೋಬಾರ್ದಲ್ಲ, ಹಾಗಾಗಿ ಪೆಟ್ಟಿ ಹಾಕಿವ್ನ ಸುಮ್ಮನೆ ಲೇಟ್ 3 ದಿನ ಕೊನೆಗೋಯ್ತಾವಲ್ಲ ಅಂತ ಕುಯ್ಯದ್ ಬಿಟ್ಟೆ. ಇವ್ರ ಕಲರ್ ಡಾರ್ಕ್ ಹಾಗೆಲ್ಲ ಪರತಕ್ಕೆ ಬಂದು ಕುಯ್ಕೊಳ್ಳೋಣ. ಕನಕಾಂಬ್ರ ಬಿಡಿಸ್ಕೊತಿದ್ದಾವಮ್ಮ. ಕನಕಾಂಬ್ರ ಕೊಡ್ತಾರೆ ನಿಂಗೆ ಅವ್ರು ಎಂಥವ್ರು ನಂಗೆ ಗೊತ್ತಲ್ಲ. ನಮ್ಮ ಗಿಡದಲ್ಲಾಗಿತ್ತು, ಇವ್ರ ಗಿಡದಲ್ಲಿ ಕಿಲ್ತಾ ಇದ್ದೀವಿ. ಅಲ್ಲಿ ಕೊಡ್ದಾಕಿ ಒಸಿ ಬಿಟ್ಟಲ್ಲ, ಎಲ್ಲ ಬೆಳ್ಕೊಂಬಿಟ್ಟು ಎಡಮಟ ಕಡೆ ಕಬ್ಬಿ. ನಾನು ತಿರ್ಗಾಡಕ್ಕೆ ಆಗಿಲ್ಲ ಸುಮ್ಮನೆ. ಇನ್ನು ಕಣಗ್ಲು ಹೂವು ಇಷ್ಟು ಸಿಕ್ಕಿದೆ. ಈಗ ಎಷ್ಟು ಸ್ಮೆಲ್ ಬರ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇತ್ತು. ಇನ್ನು ಅದನ್ನೆಲ್ಲ ನಾನು ಎತ್ತಿಟ್ಬಿಟ್ಟು ಈ ಕಡೆ ಒಳಗಡೆ ಇರೋ ನೀರೆಲ್ಲ ನಾನು ಹೊರಗಡೆ ಇಟ್ಟು, ಅದಾದಮೇಲೆ ರೂಮಲ್ಲಿ ಎಲ್ಲರೂ ಲಗೇಜ್ ಎಲ್ಲ ತೊಗೊಂಡೋಗಿದ್ವಲ್ಲ ಬೆಂಗಳೂರಿಂದ, ಅದೆಲ್ಲ ಹಾಗೇನೆ ಇಟ್ಬಿಟ್ಟಿದ್ವಿ. ಟೈಮೇ ಇರಲಿಲ್ಲ ನೋಡಿ. ಅದನ್ನೆಲ್ಲ ನಾನು ಸರಿ ಮಾಡಿಬಿಟ್ಟು ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತೇಳಿ ಕಸ ಎಲ್ಲ ನಾನು ಗುಡಿಸ್ಕೊಳ್ತಾ ಇದ್ದೀನಿ. ನಾವು ಮತ್ತೆ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ರು, ಇನ್ನು ಮೇಲ್ಗಡೆ ಮಾತ್ರ ಸ್ವಲ್ಪ ಸ್ವಲ್ಪ ಹಾಗೇನೆ ಕ್ಲೀನ್ ಮಾಡ್ಕೊಂಡಿದ್ದು. ಈ ಹಬ್ಬ ಅಂದ್ರೆಲ್ಲ ಡೀಪ್ ಕ್ಲೀನ್ ಮಾಡಬೇಕು. ಮುಂಚೆನೆ ಮಾಡಿದ್ರು, ಒಂದು ವಾರ ಮುಂಚೆ. ಹಾಗಾಗಿ ಹಬ್ಬದ ಹಿಂದಿನ ದಿನ ಸ್ವಲ್ಪ ಹೇಗೆ ಕ್ಲೀನಿಂಗ್ ಮಾಡ್ಕೋಬೇಕು ಹಾಗೆ ಮಾಮೂಲಿಯಾಗಿ ಕ್ಲೀನ್ ಮಾಡಿಕೊಂಡು ಈ ಕಸ ಎಲ್ಲ ನಾನು ಫಸ್ಟು ರೂಮಿಂದ ಗುಡಿಸ್ಕೊಂಡು ಬಂದು ಬರೀ ಕಿಚನ್ ಎಲ್ಲ ನಾನು ಒರೆಸ್ಕೊಳ್ಳೋಣ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಅದಾದಮೇಲೆ ಈ ಕಡೆ ನಮ್ಮ ಯಜಮಾನ್ರು ನನ್ನ ಮಗನಿಗೆ ಸ್ನಾನ ಎಲ್ಲ ಮಾಡಿ ಕಳಿಸಿದ್ರು. ಅವನಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಲೋಷನ್ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿದ್ದೀನಿ. ಇಲ್ಲಿ ತುಂಬ ಚಳಿ ಇತ್ತು, ಹಾಗಾಗಿ ಎಲ್ಲ ಬಟ್ಟೆನೂ ಫುಲ್ ಇರೋ ಕೈ ತುಂಬ ಇರೋ ಬಟ್ಟೆಗಳನ್ನೇ ನಾನು ತೊಗೊಂಡೋಗಿದ್ದೆ. ಅದಾದಮೇಲೆ ಇಲ್ಲಿ ನಮ್ಮ ಯಜಮಾನ್ರು ಅಟ್ಟದ ಮೇಲೆ ಹತ್ತಿದ್ರು. ಅಟ್ಟ ಅಂದರೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಇರೋರಿಗೆಲ್ಲ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ನಾವು ನಾಗರ ಹಬ್ಬ ಮಾಡ್ತೀವಿ ನೋಡಿ, ಆ ಐಟಮ್ಸ್ ಎಲ್ಲ ಒಂದು ಚೀಲದಲ್ಲಿ ಹಾಕಿ ನಮ್ಮ ಮತ್ತೆ ಮೇಲೆ ಇಟ್ಬಿಡ್ತಾರೆ. ಯಾಕಂದರೆ ಇದನ್ನು ವರ್ಷಕ್ಕೆ ಒಂದೇ ಸಲ ನಾವು ಕೆಳಗಡೆ ತೆಗಿಯೋದು. ಅದು ಅಲ್ಲದೆ ಇದನ್ನು ಯಾವುದೇ ಅಡುಗೆ ಮಾಡ್ಲಿಕ್ಕೂ ಕೂಡ ಬಳಸ್ಕೊಡ್ದಂತೆ. ಹಾಗಾಗಿ ಒಂದು ಚೀಲಕ್ಕೆ ಹಾಕಿ ಎತ್ತಿಟ್ಬಿಡ್ತಾರೆ. ಇನ್ನು ಮಾಮೂಲಿಯಾಗಿ ಹಬ್ಬ ಬರೋ ಟೈಮಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಮೇಲೆ ಕ್ಲೀನ್ ಮಾಡೋ ಅಂಥದ್ದು. ಯಾಕಂದರೆ ನಾಗರ ಹಬ್ಬಕ್ಕೆ ಬಳಸೋ ಪಾತ್ರೆಗಳೆಲ್ಲನೂ ಯಾವುದನ್ನು ನಾವು ಪರ್ಸ್ನಲ್ ಆಗಿ ಬಳಸ್ಕೋಬಾರ್ದಂತೆ. ಅಂದರೆ ಮಾಮೂಲಿಯಾಗಿ ಅಡುಗೆ ಮಾಡಲಿಕ್ಕೆ ಏನಾದರೂ ತೊಳಿಲಿಕ್ಕೆಲ್ಲ ಮಾಡ್ಕೋಬಾರ್ದಂತೆ ಬಳಸ್ಕೊಂಡು. ಹಾಗಾಗಿ ಆ ಥರ ಏನಾದರೂ ಬಳಸ್ಕೊಂಡ್ರೆ ಹೊಸ್ದಾಗಿ ತಂದು ಮಾಡಬೇಕಂತೆ. ಹಾಗಾಗಿ ವರ್ಷಕ್ಕೊಂದ್ಸಲ ಹೊಸದು ತೊಗೊಳೋದಕ್ಕೆ ಆಗೋದಿಲ್ಲ ನೋಡಿ. ಹಾಗಾಗಿ ನಮ್ಮ ಅತ್ತೆ ಏನು ಮಾಡ್ತಾರೆ ಅಂದರೆ ಒಂದು ಸಲ ಹೊಸದು ತೊಗೊಂಡು ಬಂದು ಅದನ್ನು ಆ ಹಬ್ಬಕ್ಕೆ ಮಾತ್ರ ಬಳಸೋ ರೀತಿ ಕಟ್ಟಿ ಮೇಲ್ಗಡೆ ಎತ್ತಿಡ್ತಾರೆ. ಇಲ್ಲೊಂದಲ್ಲ ಅಂದರೆ ಇನ್ನೂರು ತಾನೋ ತಿರ್ಗಾವನ ಹೂವು ತಾನಂತೆ ಮತ್ತೆ ಬಂದೆ. ನಾನು ಮಡಗ್ತಿರ್ಲಿಲ್ಲ ಆ ಸಲ, ನೀವು ಹೇಳೋದಲ್ಲ ಇಡು ಅಂತ. ಏನ್ ಇಷ್ಟಿದ್ರು ಒಂದ್ ಇದ್ ಕೊಡ್ತಾರೆ. ಏನ ನೋಡಿ ಇಷ್ಟಿದ್ರು ಒಂದು ತಿರ್ಸೋ ಚಮಚನ, ಒಂದ್ ಮಿಳ್ಳೆನ, ಒಂದೇನಾರ ಕೊಡ್ತಾರ. ಅದ್ರ ತಕ್ಕನಾಗಿ ಆ ಸತಿ ಇಷ್ಟಿಷ್ಟ ತಂದದಿನ ನಂದು ಇಷ್ಟ ಆಗ್ಯದ, ಎಲ್ಲ ಇಷ್ಟ ಐತೆ. ಒಂದ್ ಅಗ್ಲ ಇರೋ ತಾಳನ ಒಂದ ಅಂತ ಅವಳಂಗ ಅಂದ್ಲು. ತಾಂಡೇನವ ಅಂತ ಇಲ್ಲ ಕಣೆ, ಒಯ್ದು ಬಂದಿಲ್ಲ ಅಂದೆ. ಇವ್ರೆಲ್ಲ ಪರಿಚಯನೇ ಇವಳು. ಅದಕ್ಕೆ ಬೆಂಗ್ಳೂರಿಗೆ ಹೋಗ್ಬೇಕು ತತ್ತಿ, ನಿನ್ನೆಲ್ಲ ನಿನಂಗ ಅಂತಲೇ ಇರ್ತೀಯ ಹೋಗು ಅಂತ ಹೋಯ್ತಾಳೆ. ಇನ್ನು ಆವಾಗಲೇ ಹಾಲು ಎಲ್ಲನೂ ಒರೆಸಿದ್ದೆ. ಅದಕ್ಕೆ ಆಮೇಲೆ ಒರೆಸೋಣ ಅಂತೇಳಿ ಹಾಗೇನೆ ಬಿಟ್ಟಿದ್ದೆ. ಇನ್ನು ಇವಾಗ ರೂಮ್ ಎಲ್ಲನೂ ಒರೆಸೋಣ ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ದೀನಿ. ಇದಕ್ಕೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 10 ಗಂಟೆ ಹತ್ರ ಆಗ್ಬಿಡ್ತು. ಅದಾದಮೇಲೆ ಈ ಕಡೆ ನೀರು ಬಿಟ್ಟಿದ್ರಲ್ಲ, ಇನ್ನು ಪಾತ್ರೆ ಎಲ್ಲ ಹಾಕಿದ್ವಲ್ಲ. ಇನ್ನು ನಮ್ಮ ಯಜಮಾನ್ರು ಏನು ಮಾಡಿದ್ರು ಅಂದರೆ, ಇಲ್ಲಿ ಮೊದಲಿಗೆ ನಾನು ನಾಗರ ಹಬ್ಬಕ್ಕೆ ಬಳಸುವಂಥ ಪಾತ್ರೆನ ತೊಳೆದು ಬಿಡ್ತೀನಿ ಅಂತ ಹೇಳಿ ತೊಳಿತಾ ಇದ್ರು. ಯಾಕೆ ನಮ್ಮ ಯಜಮಾನ್ರು ತೊಳಿತಿದ್ದಾರೆ ಅಂತಂದರೆ, ಇನ್ನು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಅಂದರೆ ಈ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ವಾಶ್ ಮಾಡಿದೆಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಇನ್ನು ಅಷ್ಟೊತ್ತಿಗೆ ನೀರನ್ನು ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ರಲ್ಲ. ಹಾಗಾಗಿ ನಾಗರ ಹಬ್ಬಕ್ಕೆ ನೀರು ಬಳಸೋಕ್ಕೆ ಹೊಸ ನೀರೇ ತೊಗೊಂಡು ಬಳಸ್ಬೇಕಂತೆ. ಹಾಗಾಗಿ ಅದನ್ನು ಹಿಡಿದು ಇಡ್ತಾ ಇದ್ರು. ಯಾಕಂದರೆ
ನಾನು ಸ್ನಾನ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ರೆ ನೀರು ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಹಳ್ಳಿ ಕಡೆ ಎಲ್ಲ ಬಂದು ಟೈಮಿಂಗ್ಸ್ಗಲ್ವ ನೀರು ಬರೋದು. ಒಂದು ½ ಅಂದರೆ ½ ಇಲ್ಲಾಂದ್ರೆ 1 ಅಂದರೆ 1 ನಾವು ಅದರೊಳಗಡೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ಬೇಕು. ಇನ್ನು ಮುಗಿಸ್ಕೊಳ್ಳಿಲ್ಲ ಅಂದರೆ ನೀರನ್ನ ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ಫಸ್ಟು ಆ ಕೆಲಸನ ಮಾಡ್ಕೊಂಡಿದ್ದಾಯಿತು. ಇಷ್ಟೊತ್ತಿಗೆಲ್ಲ ಒಂದು 11 ಆಗಿಬಿಟ್ಟಿತ್ತು. ಈ ಕಡೆ ಪಾತ್ರೆ ಎಲ್ಲನೂ ಇಟ್ಟಿದ್ವಲ್ಲ, ಅದನ್ನೆಲ್ಲನೂ ಮೊದಲಿಗೆ ನೆನೆಸ್ತಾ ಇದ್ದೀನಿ. ಯಾಕಂದರೆ ರಾತ್ರಿಯಿಂದ ಹಾಗೇನೆ ಇಟ್ಟಿರ್ತೀವಲ್ವ, ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ. ಯಾಕಂದರೆ ನೀರೆಲ್ಲ ಹಾಕಿ ಇಡೋದಕ್ಕೆ ಆಗಲ್ಲ ನೋಡಿ. ನೀರೆಲ್ಲ ಜಾಸ್ತಿ ಹಾಕಿಟ್ಬಿಟ್ರೆ ಅಲ್ಲೆಲ್ಲ ಇಡೋ ಜಾಗದಲ್ಲೆಲ್ಲನೂ ಶೀತ ಥರ ಆಗಿಬಿಡುತ್ತೆ. ಅದರಲ್ಲೂ ಮಣ್ಣು ನೆಲ ಅಲ್ವಾ ಇದು. ಬಳಸಿರೋ ಪಾತ್ರೆ ಎಲ್ಲನೂ ನೀರು ಹಾಕ್ಬಿಟ್ಟು ಎಲ್ಲನೂ ನೆನೆಸಿಟ್ಬಿಡೋಣ ಅಂತೇಳಿ ನೆನೆಸ್ಕೊಳ್ತಾ ಇದ್ದೆ. ಇನ್ನು ಜೊತೆಗೆ ಎಲ್ಲನೂ ಕ್ಲೀನ್ ಮಾಡಿ ತೊಳೆದು ಆದಮೇಲೆ ನಾನು ಆರಲಿ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮನೆ ಹತ್ರನೇ ಹೊರಗಡೆನೆ ಇಟ್ಟಿದ್ದೀನಿ. ಇನ್ನೂ ನೀರು ಬರ್ತಾ ಇತ್ತು. ಇನ್ನು ಅಷ್ಟೊತ್ತಿಗೆ ನಾನು ಹಲ್ಲು ಎಲ್ಲನೂ ಉಜ್ಕೊಳ್ಳೋಣ ಅಂತೇಳಿ ಉಜ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಹಲ್ಲು ಕೂಡ ಉಜ್ಜಿರಲಿಲ್ಲ. ಯಾಕಂದರೆ ಈ ಹಬ್ಬನ ಉಪವಾಸ ಇದ್ದು ಮಾಡೋ ಅಂಥದ್ದು, ಊಟ ಏನೋ ಮಾಡೋ ಆಗಿರಲಿಲ್ಲ. ಇನ್ನು ಟೀ ಕಾಫಿನೂ ಏನು ಕುಡಿಯಲ್ಲ ನಾನು. ಇನ್ನು ಉಪವಾಸ ಇದ್ದರೆ ಟೀ ಕಾಫಿ ಎಲ್ಲ ಆರಾಮಾಗಿ ಕುಡಿಬೋದು ಅಂತಾರಲ್ವ. ನಾನು ಹಬ್ಬ ಅಲ್ವಾ, ಉಪವಾಸ ಇದ್ದೇ ಇರ್ತೀವಂತೆ. ಇನ್ನು ಟೀ ಕಾಫಿ ಎಲ್ಲ ಏನು ಕುಡಿಯೋದು ಬೇಡ ಅಂತೇಳಿ ನಾನು ಕುಡಿಲಿಲ್ಲ. ಮತ್ತೆ ಕುಡಿಬೋದು ಅಂತ ಹೇಳಿದ್ರು. ಸ್ನಾನ ಮಾಡೋದಕ್ಕಿಂತ ಮುಂಚೆ ಕುಡಿಬೋದು, ಅದಾದಮೇಲೆ ಕುಡಿಯೋಗಿಲ್ಲ ಅಂತ ಹೇಳಿದ್ರು. ಇನ್ನು ನಾನು ಬೇಡ ಅಂತೇಳಿ ಸ್ನಾನಕ್ಕಿಂತ ಮುಂಚೆನೂ ಕುಡಿಲಿಲ್ಲ, ಅದಾದಮೇಲೆ ಕುಡಿಲಿಲ್ಲ. ಇನ್ನು ಈ ಕಡೆ ಹಂಗೇನೆ ಅಲ್ಲೆಲ್ಲ ಉಜ್ತಾ ಇದ್ನಲ್ವ. ಇನ್ನು ವಾಶ್ ಮಾಡಿರೋ ಬಟ್ಟೆ ಎಲ್ಲ ಇತ್ತು. ಈ ಬಟ್ಟೆ ಎಲ್ಲ ಬಂದು ಮಾಮೂಲಿಯಾಗಿ ಕಿಚನ್ನಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಆ ಬಟ್ಟೆಗಳು. ಹಾಗಾಗಿ ಅದನ್ನು ಒಣಗಾಕ್ ಬಿಡೋಣ ಅಂತ ಹೇಳ್ಬಿಟ್ಟು ಹಂಗೇನೆ ಅಲ್ಲಿ ಉಜ್ಕೊಂಡೇನೆ ಬಂದು ಒಣಗಾಕ್ತಾ ಇದ್ದೆ. ಇನ್ನು ಅಷ್ಟೊತ್ತಿಗೆ ಮತ್ತೆ ಇಲ್ಲಿ ನೀರೆಲ್ಲನೂ ಬಿಟ್ಟಿದ್ರಲ್ವ, ಪೈಪ್ ಹಾಕ್ಬಿಟ್ಟು ಅದನ್ನ ಹಿಡಿದು ಒಯ್ತಾ ಇದ್ರು. ಡ್ರಮ್ಗೆಲ್ಲ ತುಂಬಿಸ್ತಾ ಇದ್ರು. ಯಾಕಂದರೆ ನಾವೆಲ್ಲ ಹೋಗಿದ್ವಲ್ಲ, ಬಳಸ್ಲಿಕ್ಕೆಲ್ಲ ನೀರು ಬೇಕಾಗಿರುತ್ತೆ. ಇನ್ನು ಅದು ಅಲ್ಲದೆ ಹಬ್ಬ ಬೇರೆ ಇತ್ತಲ್ಲ, ಸ್ವಲ್ಪ ನೀರೆಲ್ಲನೂ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿ ಅವರು ಹಿಡಿದು ಎಲ್ಲನೂ ತುಂಬಿಸ್ತಾ ಇದ್ರು. ನಮ್ಮ ಮನೆಯವರು ಅಷ್ಟೊತ್ತಿಗೆ ಇರಲಿಲ್ಲ. ನೀರು ಬಿಟ್ಟಾಗ ನೀರೆಲ್ಲ ಹಿಡಿದ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋದ್ರು. ಇನ್ನು ನಮ್ಮ ಅತ್ತೆನೇ ಹಿಡಿತಾ ಇದ್ರು. ಇನ್ನು ನಮ್ಮ ತರುಣನು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದ. ಇನ್ನು ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಇವಾಗ ಸ್ನಾನಕ್ಕೆ ಹೊರಟೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು 12 ಆಗೇ ಬಿಡ್ತು. ಟೈಮ್ ಎಷ್ಟು ಬೇಗ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಇವತ್ತು. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದು ಬಂದಾದ್ಮೇಲೆ ಸ್ವಲ್ಪ ತೇವಾಂಶ ಇರುತ್ತೆ ನೋಡಿ, ತಲೆ ಸ್ವಲ್ಪ ಏನು ಜಾಸ್ತಿನೇ ಇತ್ತು. ಇಲ್ಲಿ ಚಳಿ ಬೇರೆ ಜಾಸ್ತಿ ಇದ್ದಿದ್ದರಿಂದ ತಲೆನೋವು ಬಂದ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ತಲೆ ಎಲ್ಲನೂ ನೀಟಾಗಿ ಕೂದಲೆಲ್ಲನೂ ಒರೆಸ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ಚಳಿ ಬರ್ತಾ ಇತ್ತು ಇಲ್ಲಿ. ಇನ್ನು ಇದಾದಮೇಲೆ ನಾನು ಈ ಕಡೆ ದೇವ್ರ ಸಾಮಾನೆಲ್ಲ ಇತ್ತಲ್ಲ, ಅದನ್ನೆಲ್ಲನೂ ಎತ್ಬಿಟ್ಟು ಇನ್ನು ಹೂವು ಎಲ್ಲ ಮುಡಿಸಿದ್ರಲ್ಲ ಅದನ್ನೆಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿಟ್ಟೆ, ಇನ್ನೂ ವಾಶ್ ಮಾಡಿಲ್ಲ. ಅದಾದಮೇಲೆ ವಾಶ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಏನೂ ಇಲ್ಲ, ಇನ್ನು ಮಾಮೂಲಿಯಾಗಿ ಸಿಂಪಲಾಗಿ ಒಂದು ಕ್ರೀಮ್ನ ಹಚ್ಬಿಟ್ಟು ಸ್ವಲ್ಪ ಲಿಪ್ ಲೈನರು ಮತ್ತು ಐಲೈನರ್ ಹಚ್ಚಿದ್ದೀನಿ. ಇಷ್ಟೇ. ಇಲ್ಲಂತೂ ಸಿಕ್ಕಾಬಟ್ಟೆ ಚಳಿ ಇರೋದ್ರಿಂದ ಫೇಸ್ ಎಲ್ಲನೂ ಒಡ್ಕೊಂಡಿರೋ ಥರ ಆಗ್ತಿತ್ತು, ಮತ್ತು ಉರಿ ಬರೋ ಥರ ಆಗ್ತಿತ್ತು. ಹಾಗಾಗಿ ಫಸ್ಟು ನಾನು ಸ್ಕಿನ್ ಕೇರ್ನ ಮಾಡಿಕೊಂಡೆ. ಸ್ನಾನ ಮಾಡ್ಕೊಂಡಿದ್ದು ಬಂದ ತಕ್ಷಣ. ಇನ್ನು ಅದಾದಮೇಲೆ ತಲೆಲ್ಲನೂ ಬಾಚ್ಕೊಂಡ್ಬಿಟ್ಟೋಣ ಅಂತೇಳಿ ಬಾಚ್ಕೊಳ್ತಿದ್ದೀನಿ. ಏನಪ್ಪ ಅಂತಂದರೆ ನಾವು ನೈಟ್ ಬಂದಿದ್ವಲ್ವಾ, ಸ್ವಲ್ಪ ಕೂದಲೆಲ್ಲ ಜಾಸ್ತಿ ಸಿಕ್ತಾರ ಆಗಿಬಿಟ್ಟಿತ್ತು. ಅಂದರೆ ಹಾಗಾಗಿ ಸಿಕ್ಕು ಬಿಡಿಸೋದು ಸ್ವಲ್ಪ ಲೇಟ್ ಆಯಿತು. ನಿಧಾನಕ್ಕೆ ಬಿಡಿಸ್ಕೊಂಡೆ. ಪುಟ್ಟ ಸಾಯಿಬಾಬಾ ಇದೆ. ಸಾಮಾನ್ಯವಾಗಿ ಈ ಥರ ಇವಾಗ ಕಳಸ ಕಡಿಮೆ, ತುಂಬ ಮುಂಚೆ ಜಾಸ್ತಿ ಬರ್ತಾ ಇತ್ತು, ಇವಾಗ ತುಂಬ ಕಡಿಮೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಇದೆ ನೋಡಿ. ಕಲ್ಲಲ್ಲಿ ಮಾಡಿರೋ ಗಣಪ, ಪುಟ್ಟ ಗಣಪ, ಬಳಪ ಕಲ್ಲು ಬರುತ್ತಲ್ಲ ಆ ಗಣಪ ಥರ ಇದೆ ಇದು. ಆವಾಗಿನ ಕಾಲದಲ್ಲೆಲ್ಲ ಕಲ್ಲೇ ದೇವರು ಅಂತ ಪೂಜೆ ಮಾಡ್ತಿದ್ರು. ಈಗಲೂ ಪೂಜೆ ಮಾಡ್ತಾರೆ, ಬಟ್ ಕೆತ್ತನೆ ನೋಡಿ, ಶಿಲ್ಪಿ ಕೆತ್ತನೆ. ಪುಟ್ಟ ಗಣೇಶ. ಇವಾಗ ಈ ಪಾತ್ರೆ ಎಲ್ಲ ನಾನು ವಾಶ್ ಮಾಡ್ಕೊಂಡು ಬರೋಣ ಬನ್ನಿ.
ಅಂದ್ರೆ ಆವಾಗಿನ ಕಾಲದಲ್ಲೂ ಶಿಲ್ಪಿಗಳು ಎಷ್ಟು ಐಡಿಯಾನ ಯೂಸ್ ಮಾಡಿಕೊಂಡು ತಮ್ಮ ಬುದ್ಧಿವಂತಿಕೆಯಿಂದ ಎಷ್ಟು ನೀಟಾಗೆಲ್ಲ ಕೆತ್ತನೆನ ಮಾಡಿರ್ತಾರೆ ನೋಡಿ. ಹಾಗೆ ಅದನ್ನ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ ಅಷ್ಟೇನೆ. ಇನ್ನು ಆವಾಗಿನ ಕಾಲದ ವಿಗ್ರಹಕ್ಕೂ ಇವಾಗಿನ ಕಾಲದ ವಿಗ್ರಹಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ನನಗಾಗಿ ಅನ್ನಿಸ್ತು, ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಈ ಕಡೆ ದೇವ್ರಿಗೆ ಪೂಜೆ ಸಾಮಾನೆಲ್ಲ ನಾನು ಕ್ಲೀನ್ ಮಾಡಿಟ್ಟು ಅದಾದಮೇಲೆ ಇಲ್ಲೇನೆ ನಮ್ಮ ಪಕ್ಕದಲ್ಲೇನೆ ರಾಮು ಇದೆ ನೋಡಿ, ಯಾವಾಗಲೂ ಇಲ್ಲೇ ಇರುತ್ತೆ, ಮಾತಾಡ್ಸೋದ್ರೆ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಇನ್ನು ಈ ಕಡೆ ನಾನು ಕೂಡ ಈ ಕಡೆ ಎಲ್ಲ ಕನಕಾಂಬರ ಗಿಡದಲ್ಲಿ ಹೂವು ಎಲ್ಲ ಬಿಟ್ಟಿತ್ತು, ಇನ್ನು ಹಬ್ಬಕ್ಕೆ ಬೇಕಾಗುತ್ತೆ ಅಂತೇಳಿ ನಾನು ಹೋಗೋಣ ಅಂತೇಳಿ ಬಂದಿದ್ವಿ. ಅಂದ್ರೆ ಇದು ನಮ್ದೇನಲ್ಲ, ಬೇರೆಯವ್ರದ್ದು. ನಮ್ಮ ಅತ್ತೆ ಏನು ಅನ್ನಲ್ಲ, ಕಿತ್ಕೋ ಹಬ್ಬ ಇದೆಯಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ಕನಕಾಂಬರ ಎಲ್ಲ ನಾನು ಬಿಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸುಮಾರು 1 ಮೊಳ ಆಗೋಷ್ಟು ಸಿಕ್ತು, ಜಾಸ್ತಿನೇ ಇತ್ತು ಅನ್ಕೊಳ್ತೀನಿ, 1 ಮೊಳದಷ್ಟು ಇತ್ತು ನೋಡಿ. ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ, ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಇನ್ನ ಬೆಂಗಳೂರಲ್ಲೆಲ್ಲ 1 ಮೊಳಕ್ಕೆ 50 ರೂಪಾಯಿ 60 ರೂಪಾಯಿ ಇದ್ದೇ ಇರುತ್ತೆ. ಈ ತರ ಹಳ್ಳಿ ಕಡೆ ಎಲ್ಲ ಗಿಡಗಳು ಹಾಕೊಂಡಿದ್ರೆ ಈ ತರ ಏನು ಖರ್ಚೆಲ್ಲ ಆಗೋದಿಲ್ಲ, ಅಲ್ಲೇನೆ ತಗೊಂಡು ಅಲ್ಲೇನೆ ಮಾಡ್ಬೋದು. ಇನ್ನ ಇದನ್ನ ತಗೊಂಡೋಗ್ಬಿಟ್ಟು ನಮ್ಮ ಅತ್ತೆಗೆ ಕೊಡ್ತೀನಿ, ಯಾಕಂದ್ರೆ ಅವರು ಕಟ್ಕೊಡ್ತಾರೆ, ಫ್ರೀ ಆಗಿರ್ತಾರಲ್ವ. ಹಾಗಾಗಿ ಇನ್ನು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಇಲ್ಲಿ ಚನ್ನರಾಯಪಟ್ಟಣಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟಿದ್ದಾರೆ. ಯಾಕಂದ್ರೆ ಇವತ್ತು ಹಬ್ಬಕ್ಕೆಲ್ಲ ಸಾಮಾನು ತಗೊಂಡ್ ಬರ್ಬೇಕಿತ್ತು, ಯಾಕಂದ್ರೆ ಮನೆಯಲ್ಲಿ ಬಳಸಿರೋ ಸಾಮಾನ ಈ ಹಬ್ಬದಲ್ಲಿ ಬಳಸೋವಾಗಿಲ್ವಂತೆ. ಹಾಗಾಗಿ ನಮ್ಮ ಮನೆಯವರು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅಂತೇಳಿ ಹೊರಗಡೆ ಬಂದು, ಇನ್ನು ಅದಾದ್ಮೇಲೆ ಇವಾಗ ಇಲ್ಲೇನೆ ಚನ್ನರಾಯಪಟ್ಟಣ ಅಂತ ಇದೆ, ನಮ್ಮ ಊರಿಂದ ಸ್ವಲ್ಪ ದೂರನೇ ಇದೆ. ಇಲ್ಲಾಂದ್ರೂ ಒಂದು 1/2 hour 3/4 hour ಆಗುತ್ತೆ. ಅಲ್ಲಿಗೆ ಹೋಗಿದ್ದಾರೆ ಐಟಮ್ಸ್ ಎಲ್ಲ ಬೇಕು ಅಂತೇಳಿ. ಅದು ಅಲ್ಲದೆ ನಮ್ಮ ಊರ ಹತ್ರ ಅಕ್ಕಪಕ್ಕದಲ್ಲಿ ಇವತ್ತು ಸಂತೆ ಕೂಡ ಇರಲಿಲ್ಲ, ಸಂತೆ ಇದ್ರೆ ಸಂತೆಯಲ್ಲೇನೆ ತಂದ್ಬಿಡ್ತಾರೆ. ಈ ತರ ಸಂತೆ ಏನು ಇಲ್ಲ ಅಂತ ಅಂದ್ರೆ ಮಾಮೂಲಿಯಾಗಿ ಸಿಟಿಗೆ ಹೋಗಿನೇ ತರೋದು, ಏನೇನ್ ಬೇಕು ಅಂತ ಹೇಳಿ ಅಂತ ಅನ್ಕೊಂಡು. ಇನ್ನು ನಮ್ಮ ಮನೆಯವರು ಮತ್ತೆ ನನ್ನ ಮಗ ಇಬ್ರು ಹೋಗಿದ್ರು. ಏನೇನ್ ಬೇಕು ಅಂತೆಲ್ಲನೂ ತಗೊಂಡ್ ಬರ್ತೀವಿ, ನಾವು ಬರೋಷ್ಟೊತ್ತಿಗೆ ನೀವು ಇಲ್ಲಿರೋ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇವಾಗ ತರ್ಲಿಕ್ಕೆ ಅಂತ ಹೇಳಿ ಹೇಳಿದ್ರು. ಇನ್ನು ಅವರು ಕೂಡ ಇವಾಗ ಬಂದಿದ್ದಾರೆ. ನಾನು ಊಟ ಮಾಡ್ಕೊಳ್ತೀನಿ ಅಂತ ಹೇಳಿ ಕೂತಿದ್ದಾನೆ. ಇನ್ನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡಂಗಿರ್ಲಿಲ್ಲಲ್ಲ, ಹಾಗಾಗಿ ಅವರು ಅಲ್ಲೇನೆ ಹೋಟ್ಲಲ್ಲೇನೆ ಎಲ್ರಿಗೂ ಏನೇನ್ ಬೇಕು ಅಂತ ಹೇಳಿ ಅವರಿಗೆ ಕಟ್ಟಿಸ್ಕೊಂಡ್ ಬಂದು ಇಲ್ಲಿ ತಿಂತಾ ಅಂತೇಳಿ ತಂದಿದ್ರು. ಇನ್ನು ಈ ಕಡೆ ನಾನು ಅವ್ರು ಏನೇನು ತಂದಿದ್ರು ನೋಡಿ ಅದನ್ನೆಲ್ಲ ನಾನು ಎತ್ತಿ ಇಟ್ಕೊಳ್ತಾ ಇದ್ದೀನಿ, ಯಾವ ತರ ಇದೆ ಅಂತೆಲ್ಲ, ಏನಾದ್ರು ಮಿಸ್ ಏನಾದ್ರು ಮಾಡಿದಾರ ಅಂತೇಳಿ ನೋಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾರಾಗ ಎಷ್ಟು ಕೊಟ್ಟಿರಿ? 80 ರೂಪಾಯಿ ಕೊಡ್ತೀವಿ. ಆಮೇಲೆ 70 ಕೊಡು, 80 ಕೊಡು, ಆಮೇಲೆ 70 ಇನ್ನು ನಮ್ಮ ಮನೆಯವರು ಇವತ್ತು ಹಾರ ತಂದಿದ್ರು ನೋಡಿ, ಅದು ತುಂಬಾ ಚೆನ್ನಾಗಿತ್ತು. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಹಬ್ಬಕ್ಕೆಲ್ಲ ಏನೇನ್ ಬೇಕು ನೋಡಿ, ಅವರೆಕಾಯಿ ಮತ್ತೆ ಹಿತ್ಲವರೆಕಾಯಿ, ಟೊಮೆಟೊ, ಬಾಳೆಹಣ್ಣು, ಪುರಿ ಇದನ್ನೆಲ್ಲ ತಂದಿದ್ರು. ಇನ್ನು ಮೇನ್ ಆಗಿ ಹಬ್ಬಕ್ಕೆ ಹುಚ್ಚೆಳ್ಳೆಣ್ಣೆ ಬೇಕಾಗುತ್ತೆ, ಅದನ್ನು ಕೂಡ ತಂದಿದ್ದಾರೆ. ಈ ಹಬ್ಬದಲ್ಲಿ ಮೇನ್ ಆಗಿ ಊಟಕ್ಕೆ ಬಳಸೋಂಥದ್ದು ಈ ಹುಚ್ಚೆಳ್ಳೆಣ್ಣೆ, ಇದ್ರ ಜೊತೆಗೆ ಮಾಮೂಲಿಯಾಗಿ ಗಂಧದ ಕಡ್ಡಿ, ಕರ್ಪೂರ ಇದನ್ನೆಲ್ಲ ನಾನು ತಂದಿದ್ರು. ಹೂನಾರು ತಂದವನೇ, ನಾವ್ ಹೇಳಿದ್ ಎಲ್ಲ ಸೇರಿ ಬರೀ ಹೂವ ತಾಂಬ ಅಂತ ತಾನೇ ಒಂದು ಅರ್ಧಮ್ಮ ತಾಂಬ ಅಂತ ಹೇಳಿದ್ದು. ಒಂದು ಅರ್ಧಮ್ಮ ತಾಂಬ, ಇವು ಅವೇ ಎಲ್ಲಿಂದ ಅವರೆಕಾಯಿ 100 ರೂಪಾಯಿಗೆ ಐತೆ, ನಂಗೆ ಗೊತ್ತು. ಇವು ಸಾರಿ ಕುಡಿಸ್ಕೊಂಬಿಡವ ಅವು ಕಾಡಿ. ಬೆಳ್ಳುಳ್ಳಿ ಇಷ್ಟು ಚಿಕ್ಕವೇ ಇಲ್ಲಿ ನಾಟಿ ದಪ್ಪ ತಂದಲ್ಲ, ನಾಟಿ ಬೆಳ್ಳುಳ್ಳಿ. ಕುಂಚಿ ಆಗೋಗ್ಬಿಟ್ಟದು ಕಾಯಿ ಹಣ್ಣಿಗೆ ಈರುಳ್ಳಿ ಪುಟ್ಟಿ ಕೊಡಿ ಎಲ್ಲಾರು ಈರುಳ್ಳಿ 2 ಸಾವಿರ ತುಂಬಿಸಿ ಅಷ್ಟೇ, ಎಲ್ಲಾರು ತುಂಬಿಸಿದೀನಿ. ಅದು ಕಾಯಿ ಹಂಡೆಗೂ ತುಂಬಿಸ್ಬೇಕಾಯ್ತು ಇವತ್ತು ಆರಾಮ ಮಾಡಿ. ಈ ಕಾಯಿ ಹಂಡೆ ಬೇಗ ಉಳ್ಕೋಬೇಕಾಯ್ತು ಅಷ್ಟೊಂದು ಹೋದ್ರೆ.
ನಿಂತೋಯ್ತು ನೀರು. ಬಿಂಗೆ ನೀರ್ ಬೇಕಾಯ್ತು ನಮ್ಗೆ ಸಾಕು ಅಂತ ಹೇಳ್ತಾ ಇರೋದು. ಸಾಕ್ ಬಿಡಿ ಇಷ್ಟೇ ಸಿಕ್ಕಾವಲ್ಲ. ಹೂ ಚಿಕ್ಕವೇ ಅಲ್ಲ ನೀರ ತಕೊಂಡ್ಬಿಟ್ಟು ಕಾಯ ಬಿಂದಿ ಕಾಯಿ ಹಂಡಿ 4 ಬಿಂಗೆ ಬಾಟ್ಲಿ ಬೇಕಿತ್ತು ಒಂದು ಈರುಳ್ಳಿ ಇದ್ಕಾಕು ಈರುಳ್ಳಿ ಇಕ್ಕೆ ಹಾಕೊಳತ್ತ. ಟೊಮೊಟೊ ಇಲ್ಲಿ ತಂದಿಲ್ಲ. ತಂದೈತಿಲ್ಲ. ಟೊಮೆಟೊ ತಂದೈತೆ ಮಕ್ಕಳೆಲ್ಲ ಒಂಥರ ಇದೆಯಪ್ಪ ಇದಕ್ಕೆ. ಇದಾದ್ಮೇಲೆ ಏನ್ ಕೆಲ್ಸನ ಹೇಳು, ಅವ್ರಕ್ಕ ಕಿತ್ಬಿಟ್ಟು ದೇವ್ರ ಪಟ ಒರ್ಸು ಅಷ್ಟೇ. ದೀಪ ಎಲ್ಲ ತೊಳ್ದಾಯ್ತು. ನೀನ್ ಅಕ್ಕಿ ನೆನೆಯಕ್ಕೆ ಹಾಕ್ಲ ಒಂದ್ ಗ್ಲಾಸು ತಂಬಿಟ್ಟಾಗ ಈಗ್ಲೇ ಈಗ ಏನ್ ಮಾಡಕ್ಕೆ ಒಂದ್ ಅರ್ಧ ಗಂಟೆ ಹಾಕೊಂಡು. ಓ ಅದೇ ಈ ಕಾರ್ಕೈಗೆಲ್ಲ ಜೋಡ್ಸ್ಕೊಂಡ್ ನೀ ಸ್ನಾನ ಮಾಡಿದ್ಯಲ್ಲ ಯಾವ್ರಕ್ಕ ಎಡೆ ನಡ್ರಿ ನೀನು ಒಳಗಿದ್ ಮಾಡ್ಕೊಳ್ಳಿ. ಇದೆಲ್ಲ ಅವು ಕೊಟ್ಟಿಲ್ಲ ಅವೆಂತಾವ್ ತಟ್ ಇವ್ನಿಗ್ ತಂದಿಲ್ವ ತರೋಣಗೆ ಊಟ? ಹಂಗಲ್ಲ ರೆಡಿ ಇದ್ದಾನೆ. ಅವನ್ ನಿನಗ್ ಮರ್ಸ್ಕೊಂಡ್ ಬರ್ತಾನ ಅವ್ನ್ ಮಾತ್ಕಿ ಅವಳ ಕಾಲೇ ಹೇಳ್ತೀನಿ ನೋಡಿ. ಹತ್ತು ಮೇಲೆ ನಾನು ಹೇಳ್ತೀನಿ. ಇಲ್ಲ ಅವ್ ನೋಡಿ ಇಲ್ಲಿ ಇಲ್ಲಿ ಇಲ್ಲ ಅಲ್ಲಿ ಮೇಲೆ ನಿಂತ್ಕೊಂಡು ಕೊಕ್ಕೆಲ್ ಎಳ್ಕೊಂಡು ಕೀಳ್ಬೇಕು. ಅವರೆಕಾಯಿ ಕೀಳ್ಬೇಕು. ಅದೇ ಹಿತ್ಲವರೆಕಾಯಿ ಕೀಳಕ್ಕೆ ನಮ್ ತರುಣ ಮೇಲೆ ಹತ್ತಿದಾನೆ. ಇವರಿಬ್ರು ಸೇರ್ಕೊಂಡು ಹಿತ್ಲವರೆಕಾಯಿ ಕೀಳಕ್ ಮೇಲೆ ಹತ್ತಿದ್ದಾರೆ. ಪೂಜೆಗೆ ಬೇಕಲ್ಲ, ಹಾಗಾಗಿ ಅಡಿಗೆ ಮಾಡ್ಲಿಕ್ಕೆ. ನೋಡಿ ಮೇಲೆ ಇದೆ, ಕಾಣಿಸ್ತಿದ್ಯಾ ನೋಡಿ. ಅವ್ನ್ ಚಪ್ಪಲಿ ಹಾಕೊಂಡು ಅವ್ನ್ ಮೇಲೆ. ಚೆನ್ನಾಗಿದ್ದೀರಮ್ಮ? ಕಡ್ದೆ ಹಾಕ್ಬೇಡ, ಬಗ್ಗಸ್ಕಲ್ಲ. ದಾರ ಯಾವ್ದೇಳು ಜಂಟಿ ಕಡಿಬಿಡ ಪೂಜಿ ಕಡಿ ಅದೇ. ಇನ್ನು ಇವತ್ತಿಂದು ಬ್ಲಾಗ್ ಈ ಥರ ಇತ್ತು. ನನಗೆ ಡೀಟೇಲ್ ಆಗಿ ತೋರ್ಸೋದಿಕ್ಕೆ ಆಗಿಲ್ಲ, ಆದರೂ ಕೂಡ ಸ್ವಲ್ಪ ವಿಡಿಯೋಸ್ನ ಮಾಡಿದ್ದೀನಿ. ಇನ್ನು ಇವರು ಕೂಡ ಇವಾಗ ಟಿಫನ್ ಮಾಡಲಿಕ್ಕೆ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗ್ಬೋದು. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಬರೋ ಬ್ಲಾಗು ಫುಲ್ ಹಬ್ಬದ ಬ್ಲಾಗೇ ಆಗಿರುತ್ತೆ. ಇದು ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಹೇಗಿರುತ್ತೆ ಅಂತೇಳಿ ಅದನ್ನು ಕೂಡ ಹೋಗಿ ನೋಡಿ, ಆಯಿತಾ?